ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ಪ್ರಜ್ವಲ್. ಇವತ್ತಿನ ದಿನ ನಾವು ಭಾರತ ಸಂವಿಧಾನದ ಸಿಲೆಬಸ್ನ ನೋಡೋಣ. ಅಂದರೆ ಭಾರತ ಸಂವಿಧಾನನ ನಾವು ಓದೋಕ್ಕಿಂತ ಮುಂಚೆ ಭಾರತ ಸಂವಿಧಾನದಲ್ಲಿ ಏನೇನು ವಿಷಯಗಳು ಬರುತ್ತೆ, ಭಾರತ ಸಂವಿಧಾನ ಅನ್ನೋ ಒಂದು ಟಾಪಿಕ್ಕು ಏನೇನು ಟಾಪಿಕ್ನ ಒಳಗೊಂಡಿದೆ ಅನ್ನೋದನ್ನ ನೋಡೋಣ. ಓಕೆ, ಲೆಟ್ ಸ್ಟಾರ್ಟ್. ಸೊ ಭಾರತ ಸಂವಿಧಾನದಲ್ಲಿ ನಾವು 22 ಭಾಗಗಳನ್ನ ನೋಡ್ತೀವಿ. ಅದರಲ್ಲಿ 4 ಉಪಭಾಗಗಳು, 395 ವಿಧಿಗಳು, ಅದರಲ್ಲಿ 92 ಉಪವಿಧಿಗಳನ್ನ ನೋಡ್ತೀವಿ, 12 ಅನುಸೂಚಿಗಳು, 106 ತಿದ್ದುಪಡಿಗಳು. ಇದೆಲ್ಲ ಸೇರಿ ನಮ್ಮ ಸಂವಿಧಾನ. 1950 ಜನವರಿ 26ರಂದು ಸಂವಿಧಾನ ಜಾರಿಗೆ ಬರುತ್ತೆ. ನಾವು ಸಂವಿಧಾನನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಬ್ಯಾಕ್ ಗ್ರೌಂಡ್ ನಿಂದ ಪ್ರಾರಂಭ ಮಾಡಬೇಕಾಗತ್ತೆ. ರೆಗ್ಯುಲೇಟಿಂಗ್ ಕಾಯ್ದೆ 1773ರಿಂದ ಪ್ರಾರಂಭ ಮಾಡಿ ಭಾರತ ಸ್ವತಂತ್ರ ಕಾಯ್ದೆ 1947ರ ತನಕ ಮುಗಿಸ್ಬೇಕಾಗತ್ತೆ. ರೆಗ್ಯುಲೇಟಿಂಗ್ ಕಾಯ್ದೆಯಿಂದ ಭಾರತ ಸ್ವತಂತ್ರ ಕಾಯ್ದೆ ತನಕ ಹಲವಾರು ಕಾಯ್ದೆಗಳು ಬರುತ್ತೆ. ಅವನ್ನೆಲ್ಲ ನಾವು ಒನ್ ಬೈ ಒನ್ ನೋಡೋಣ. ರೆಗ್ಯುಲೇಟಿಂಗ್ ಕಾಯ್ದೆ 1773, 1784ರ ಕ್ವಿಟ್ ಇಂಡಿಯಾ ಕಾಯ್ದೆ, 1786ರ ಅಮೆಂಡಿಂಗ್ ಆಕ್ಟ್, ಚಾರ್ಟರ್ ಕಾಯ್ದೆ 1793, 1833ರ ಚಾರ್ಟರ್ ಕಾಯ್ದೆ, 1853ರ ಚಾರ್ಟರ್ ಕಾಯ್ದೆ, 1858ರ ಭಾರತ ಸರ್ಕಾರ ಕಾಯ್ದೆ, 1861, 1892, 1909ರ ಭಾರತ ಕೌನ್ಸಿಲ್ ಕಾಯ್ದೆ, ಭಾರತ ಸರ್ಕಾರ ಕಾಯ್ದೆ 1919, ಸೈಮನ್ ಆಯೋಗ, ಭಾರತ ಸರ್ಕಾರ ಕಾಯ್ದೆ 1935, ಆಗಸ್ಟ್ ಕೊಡುಗೆ 1940, ಕ್ರಿಪ್ಸ್ ಪ್ರಸ್ತಾವನೆ 1942, ವೇವಲ್ ಯೋಜನೆ 1945, ಕ್ಯಾಬಿನೆಟ್ ಮಿಷನ್ 1946, ಭಾರತ ಸ್ವತಂತ್ರ ಕಾಯ್ದೆ 1947. ಅಷ್ಟೆಲ್ಲಾ ಕಾಯ್ದೆಗಳನ್ನ ಮುಗಿಸಿದ್ಮೇಲೆ ನಾವು ಭಾರತ ಸಂವಿಧಾನದ ರಚನೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ದಿನಾಂಕಗಳು ಮತ್ತೆ ರಚನಾ ಸಮಿತಿ, ಕರಡು ಸಮಿತಿ ಇವನ್ನೆಲ್ಲ ಮುಗಿಸಿ ನಂತರ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಯಾವ ಭಾಗದಲ್ಲಿ ಎಷ್ಟು ವಿಧಿಗಳು ಬರುತ್ತೆ ಅನ್ನೋದನ್ನ ನೋಡೋಣ. ನಮ್ಗೆ ಈಗಾಗಲೇ ಗೊತ್ತಿರೋ ಪ್ರಕಾರ ಭಾರತ ಸಂವಿಧಾನ 22 ಭಾಗಗಳನ್ನ ಒಳಗೊಂಡಿದೆ. ಹಾಗಾಗಿ ಯಾವ ಯಾವ ಭಾಗ ಯಾವ ಯಾವ ಆರ್ಟಿಕಲ್ಸ್ ನ ಹೊಂದಿದೆ ಮತ್ತೆ ಆ ಆರ್ಟಿಕಲ್ಸ್ ಯಾವ ವಿಷಯದ ಮೇಲಿದೆ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಭಾಗ 1, ಒಕ್ಕೂಟ ಮತ್ತು ಅದರ ಭೂಪ್ರದೇಶ, ಆರ್ಟಿಕಲ್ 1ರಿಂದ ಆರ್ಟಿಕಲ್ 4ರವರೆಗೆ. ಭಾಗ 2, ಪೌರತ್ವ, ಆರ್ಟಿಕಲ್ 5ರಿಂದ ಆರ್ಟಿಕಲ್ 11. ಭಾಗ 3, ಮೂಲಭೂತ ಹಕ್ಕುಗಳು, ಆರ್ಟಿಕಲ್ 12ರಿಂದ ಆರ್ಟಿಕಲ್ 35. ನಮ್ಗೆ ಎಕ್ಸಾಮ್ ನಲ್ಲಿ ಡೈರೆಕ್ಟ್ ಕ್ವಶನ್ ಫ್ರೇಮ್ ಆಗೋ ಸಾಧ್ಯತೆ ತುಂಬಾ ಇದೆ. ಯಾವ ಆರ್ಟಿಕಲ್ ಮೇಲೆ ಯಾವ ಟಾಪಿಕ್ ಇದೆ ಆ ರೀತಿ ಕ್ವಶನ್ಸ್ಗಳು. ಸೊ ನೆಕ್ಸ್ಟ್ ಭಾಗ 4, ರಾಜ್ಯ ನಿರ್ದೇಶಕ ತತ್ವಗಳು, ಆರ್ಟಿಕಲ್ 36ರಿಂದ ಆರ್ಟಿಕಲ್ 51. ನೆಕ್ಸ್ಟ್ ಭಾಗ 4ರಲ್ಲಿ ಉಪಭಾಗ ಬರುತ್ತೆ, 4A, ಮೂಲಭೂತ ಕರ್ತವ್ಯ, ಆರ್ಟಿಕಲ್ 51A. ಭಾಗ 5, ಕೇಂದ್ರ ಸರ್ಕಾರ, ಆರ್ಟಿಕಲ್ 52ರಿಂದ ಆರ್ಟಿಕಲ್ 151. ಈಗಾಗಲೇ ಹೇಳಿರೋ ಪ್ರಕಾರ ಆರ್ಟಿಕಲ್ 52ರಿಂದ ಆರ್ಟಿಕಲ್ 151 ಕೇಂದ್ರ ಸರ್ಕಾರದಲ್ಲಿ, ಆರ್ಟಿಕಲ್ 52ರಿಂದ 73 ರಾಷ್ಟ್ರಪತಿಗಳು ಮತ್ತು ಉಪರಾಷ್ಟ್ರಪತಿಗಳು, ಆರ್ಟಿಕಲ್ 74ರಿಂದ 78 ಕೇಂದ್ರ ಮಂತ್ರಿಮಂಡಲ ಮತ್ತು ಅಟಾರ್ನಿ ಜನರಲ್, ಆರ್ಟಿಕಲ್ 79ರಿಂದ 122 ಸಂಸತ್ತು, ಆರ್ಟಿಕಲ್ 123 ಸುಗ್ರೀವಾಜ್ಞ, ಆರ್ಟಿಕಲ್ 124ರಿಂದ 147 ಕೇಂದ್ರ ನ್ಯಾಯಾಂಗ, ಆರ್ಟಿಕಲ್ 148ರಿಂದ ಆರ್ಟಿಕಲ್ 151ರ ತನಕ ಭಾರತದ ಲೆಕ್ಕ ನಿಯಂತ್ರಕ, ಮಹಾ ಲೆಕ್ಕ ಪರಿಶೋಧಕ. ನೆಕ್ಸ್ಟ್ ಆರ್ಟಿಕಲ್ 152ರಿಂದ ಆರ್ಟಿಕಲ್ 238 ನಮಗೆ ರಾಜ್ಯ ಸರ್ಕಾರದ ಬಗ್ಗೆ ಹೇಳುತ್ತೆ. ಆರ್ಟಿಕಲ್ 152ರಿಂದ 167ರ ತನಕ ರಾಜ್ಯಪಾಲರ ಅಡ್ವೊಕೇಟ್ ಜನರಲ್, ಆರ್ಟಿಕಲ್ 168ರಿಂದ 212ರ ತನಕ ರಾಜ್ಯ ಶಾಸಕಾಂಗ, ಆರ್ಟಿಕಲ್ 213ರಿಂದ ರಾಜ್ಯಪಾಲರ ಶಾಸನೀಯ ಅಧಿಕಾರ, ಆರ್ಟಿಕಲ್ 214ರಿಂದ 232ರ ತನಕ ರಾಜ್ಯ ಉಚ್ಚ ನ್ಯಾಯಾಲಯ, ಆರ್ಟಿಕಲ್ 233ರಿಂದ 238ರ ತನಕ ಅಧೀನ ನ್ಯಾಯಾಲಯ. ನೆಕ್ಸ್ಟ್ ಭಾಗ 8, ಕೇಂದ್ರಾಡಳಿತ ಪ್ರದೇಶಗಳು, ಆರ್ಟಿಕಲ್ 239ರಿಂದ ಆರ್ಟಿಕಲ್ 242. ಭಾಗ 9, ಪಂಚಾಯಿತಿಗಳು, ಆರ್ಟಿಕಲ್ 243ರಿಂದ 243O. ಭಾಗ 9A, ಮುನ್ಸಿಪಾಲಿಟಿಗಳು,
ಆರ್ಟಿಕಲ್ 243 ರಿಂದ ಆರ್ಟಿಕಲ್ 243 ಜಿ ತನಕ. ನೆಕ್ಸ್ಟ್ ಭಾಗ 9 ಸಹಕಾರ ಸಂಘಗಳು ಆರ್ಟಿಕಲ್ 243 ರಿಂದ ಆರ್ಟಿಕಲ್ 243 ತನಕ. ಭಾಗ 10 ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳ ಬಗ್ಗೆ ಆರ್ಟಿಕಲ್ 244 ರಿಂದ ಆರ್ಟಿಕಲ್ 244 ತನಕ. ಭಾಗ 11 ಕೇಂದ್ರ ಮತ್ತು ರಾಜ್ಯ ಸಂಬಂಧದ ಬಗ್ಗೆ ಆರ್ಟಿಕಲ್ 245 ರಿಂದ ಆರ್ಟಿಕಲ್ 263. ನೆಕ್ಸ್ಟ್ ಭಾಗ 12 ಹಣಕಾಸು ಸ್ವತ್ತು ಕರಾರು ದಾವೆಗಳ ಟಾಪಿಕ್ ಮೇಲೆ ಆರ್ಟಿಕಲ್ 264 ರಿಂದ ಆರ್ಟಿಕಲ್ 300 ತನಕ. ಭಾಗ 13 ಭೂ ಪ್ರದೇಶದೊಳಗೆ ವ್ಯಾಪಾರ ವಾಣಿಜ್ಯ ಮತ್ತು ಸಂಪರ್ಕ ಆರ್ಟಿಕಲ್ 301 ರಿಂದ ಆರ್ಟಿಕಲ್ 307 ತನಕ. ಭಾಗ 14 ಒಕ್ಕೂಟ ಮತ್ತು ರಾಜ್ಯಗಳ ಅಧೀನದಲ್ಲಿರುವ ಸೇವೆಗಳು ಆರ್ಟಿಕಲ್ 308 ರಿಂದ ಆರ್ಟಿಕಲ್ 323 ತನಕ. ನೆಕ್ಸ್ಟ್ ಭಾಗ 15 ಚುನಾವಣೆಗಳು ಆರ್ಟಿಕಲ್ 324 ರಿಂದ ಆರ್ಟಿಕಲ್ 329 ಭಾಗ 16 ಕೆಲವು ವರ್ಗಗಳಿಗೆ ಸಂಬಂಧಿಸಿದ ವಿಶೇಷ ಉಪಬಂಧ ಆರ್ಟಿಕಲ್ 330 ರಿಂದ ಆರ್ಟಿಕಲ್ 342. ಭಾಗ 17 ಅಧಿಕೃತ ಭಾಷೆ ಆರ್ಟಿಕಲ್ 343 ರಿಂದ ಆರ್ಟಿಕಲ್ 351. ಭಾಗ 18 ತುರ್ತು ಪರಿಸ್ಥಿತಿ ಉಪಬಂಧಗಳು ಆರ್ಟಿಕಲ್ 352 ರಿಂದ ಆರ್ಟಿಕಲ್ 360. ಭಾಗ 19 ಇತರೆ ಆರ್ಟಿಕಲ್ 360 ರಿಂದ ಆರ್ಟಿಕಲ್ 367. ಭಾಗ 20 ಸಂವಿಧಾನ ತಿದ್ದುಪಡಿ ಆರ್ಟಿಕಲ್ 368. ನೆಕ್ಸ್ಟ್ ಭಾಗ 21 ತಾತ್ಕಾಲಿಕ ಸ್ಥಿತ್ಯಾಂತರ ಮತ್ತು ವಿಶೇಷ ಉಪಬಂಧ ಆರ್ಟಿಕಲ್ 369 ರಿಂದ ಆರ್ಟಿಕಲ್ 392. ನಮ್ಮ ಸಂವಿಧಾನದ ಕೊನೆಯ ಭಾಗ ಭಾಗ 22 ಲಘು ಶೀರ್ಷಿಕೆ ಆರಂಭ ಆರ್ಟಿಕಲ್ 393 ರಿಂದ ಆರ್ಟಿಕಲ್ 395. ಇಲ್ಲಿಗೆ ಇಷ್ಟು ಓದಿದ್ರೆ ಕಂಪ್ಲೀಟ್ ಸಂವಿಧಾನ ಮುಗಿಯುತ್ತೆ. ನಾನು ಈ ವಿಡಿಯೋಗೆ ರೆಫರೆನ್ಸ್ ಆಗಿ ಬಳಸಿರೋ ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನಿಮಗೆ ಇದಕ್ಕಿಂತ ಬೆಟರ್ ಆಗಿ ಅಲ್ಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಥ್ಯಾಂಕ್ ಯು.